ಕೂಡ ಕರ್ನಾಟಕ ಏಕೀಕರಣ ಆಗಿ 50 ವರ್ಷ ಆಯಿತು. ಆ 50 ವರ್ಷದ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಒಗ್ಗಟ್ಟಿಗೆ ಸೇರಿ ಮಾಡೋಣ ಅನ್ನುವಂಥ ಒಂದು ಎಲ್ಲರ ಮನೋಭಾವನೆಗೆ ನಾವೆಲ್ಲರೂ ಒಪ್ಪಿಕೊಂಡು ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲು ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ. ಅದಕ್ಕೆ ಯಾರ್ಯಾರು ಏನೇನೋ ಇದು ಸಹಜವಾಗಿ ಯಾವ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಇವತ್ತು ನನ್ನ ಮನಸ್ಸು ಬೇಸರಾಗಿ ನಾನಾರೇ ಏನಾರ ಹೇಳಿಕೆ ಕೊಡ್ಬೋದು, ಇನ್ನೊಬ್ರು ಏನಾರ ಹೇಳಿಕೆ ಕೊಡ್ಬೋದು. ಅವೆಲ್ಲ ಹೇಳಿಕೆ ನಾವು ಯಾರೂ ಏನು ಸಮಿತಿ ಮಾಡ್ಯಾರಲ್ಲ ಅದನ್ನು ಏನು ತೀರ್ಮಾನ ತೊಗೊಂತೈತಿ ಆ ಸಮಿತಿ ತೀರ್ಮಾನ ತೊಗೊಂಡಕ್ಕೆ ಎಲ್ಲರೂ ಭದ್ರಾಗಿರ್ಬೇಕು. ಆ ಸಮಿತಿ ತೀರ್ಮಾನದಿಂದ ನಾವು ಯಾರ್ಯಾರೋ ಏನೇನೋ ಒಂದು ಹೇಳಿಕೆ ಕೊಟ್ಟರೆ ಅವರಿಗೆ ನಾವು ಆ ಸಂದರ್ಭದಲ್ಲಿ ಆ ಸಮಿತಿಯವರು ಅದಕ್ಕೆ ಅವ್ರು ಏನು ನಿರ್ದಾಕ್ಷಿಣ್ಯ ಒಂದು ಏನು ಇದನ್ನು ತೊಗೋಬೇಕಾಗುತ್ತೆ ಕ್ರಮ ಅದನ್ನು ಅವ್ರು ತೊಗೊತಾರೆ. ಇವೆಲ್ಲ ಇವತ್ತಿನ ಮೀಟಿಂಗ್. ನಮಸ್ಕಾರ. ಇವತ್ತೆಲ್ಲರೂ ನಾವು ಗೋವಾದಲ್ಲಿರೋಂಥ ಎಲ್ಲ ಕನ್ನಡಿಗರು ಭೇದ ಭಾವ ಎಲ್ಲ ಬರ್ಕಾಟ ನಾವೆಲ್ಲರೂ ಕುಡ್ಕೊಂಡು ಒಂದು ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಒಂದು ಏನೋ ಇರಲಿ ನಮ್ದು ಬೇರೆ ಕಡೆಗೆ ಒಂದು ಬದಿಗಿಟ್ಟು ನಾವು ಕನ್ನಡಿಗರಪ್ಪ ಇಲ್ಲಿ ಗೋವಾದಲ್ಲಿ ಇರೋಂಥರು ಗೋವಾಗೂ ಜನರಿಗೋಸ್ಕರ ಎಲ್ಲರಿಗೂ ನಾವು ನಮ್ಮ ಕನ್ನಡಿಗರು ಒಂದಾಗಬೇಕು ಅನ್ನೋದೇ ಗಮನ ಸಿಗಿತ್ತು. ನಾನು ಓಪನ್ ಆಗಿ ಹೇಳಿದ್ದೇನೆ, ನನಗೆ ಈ ಒಂದು ಆಸೆ ಉಂಟು. ನಾವು ಒಟ್ಟಿಗೆ ಸೇರೋ, ಒಟ್ಟಾಗೋ, ಒಂದಾಗೋ, ನಾವು ಕನ್ನಡ ಸಮಾಜ ಒಟ್ಟು ಕರ್ಕೊಂಡು ಹೋಗೋ, ಒಂದು ಒಟ್ಟಾಗಿ ಸೇರ್ಕೊಂಡು ನಾವು ಒಂದು ಫಂಕ್ಷನ್ ಮಾಡುವಂಥ ಅದು ಸರಿಯಾದ ಸಮಯ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯೋತ್ಸವ. ಇಂಥ ಒಂದು ಫಂಕ್ಷನ್ ಬೇರೆ ಫಂಕ್ಷನ್ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದೊಂದು ಒಟ್ಟಾಗಲಿಕ್ಕೆ. ಆದರೆ ಇದು ಒಟ್ಟಾಗಿದ್ದೀವಿ, ನಾವು ಒಟ್ಟಾಗಿ ಸೇರ್ಕೊಂಡಿದ್ದು ಮಾಡ್ತಿದ್ದೀವಿ. ಇನ್ನೊಂದು ಹೇಳಿದ್ರೆ ಈ ಫಂಕ್ಷನ್